ವಿಶಾಲಾಕ್ಷಿ, ನಿನಗೆ ನೀರಲ್ಲಿ ಕಾಣಿಸಿರೋ ಆ ಸೀರೆ ಬಗ್ಗೆ ನಿನಗೂ ಗೊತ್ತಿರ್ಲೇಬೇಕಲ್ವಮ್ಮ? ಹೇಳಮ್ಮ, ಆ ಕೆಂಪು ರೇಷ್ಮೆ ಸೀರೆ ಯಾರ್ದು ಅಂತ ಹೇಳು. ಅವ್ರಿಗೆ ಕಂಟಕ ಇದೆ ಅಂತ ನನ್ ಮನ್ಸು ಯಾಕೋ ಹೇಳ್ತಾ ಇದೆ. ಆ ಹೆಣ್ಮಗು ಆಸೆಯಿಂದ ರೇಷ್ಮೆ ಸೀರೆ ಉಟ್ಕೊಂಡು ಸಂತೋಷ ಪಡ್ಬೇಕು ಅನ್ಕೊಂಡಿರ್ತಾಳೆ. ಅಂತವಳು ಕಷ್ಟ ಕೊಟ್ಟು ಚಿತೆ ಕೊಳ್ಳಿ ಇಟ್ಟು ಆ ಕುಟುಂಬದ ಗೋಳನ್ನ ಕೇಳ್ಬೇಕು ಅಂತ ಯಾಕೆ ಅನ್ಕೋತ್ಯಮ್ಮ? ಅದಕ್ಕೆ ಇದನ್ನ ತಡಿಬೇಕು ಅಂತಿದ್ದೀನಿ. ಆ ಸೀರೆ ಉಟ್ಕೊಂಡಿರೋ ಹೆಂಗಸು ಯಾರು ಅಂತ ತಿಳ್ಕೊಂಡು ಅವಳ ಜೀವಕ್ಕೆ ಏನು ಆಗದೆ ಇರ್ಲಿ ಅಂತ ಒತ್ತಾಡ್ತಾ ಇದ್ದೀನಿ. ನಡೆಯೋದನ್ನ ನನಗೆ ಕಾಣಿಸೋ ಹಾಗೆ ಮಾಡಿ ಅದು ಜನಕ್ಕೆ ವರ ಆಗ್ಬೇಕು ಅಂದ್ರೆ ಅವ್ರಿಗೆ ಯಾವ ಆಪತ್ತು ಬರ್ದಿರೋ ಹಾಗೆ ಕರುಣೆ ತೋರಿಸು ತಾಯಿ. ಆ ಕೆಂಪು ಸೀರೆ ಯಾರ್ದಮ್ಮ? ಹೇಗಾದ್ರೂ ಮಾಡಿ ಅವ್ರನ್ನ ಕಾಪಾಡ್ಕೋತೀನಿ ನಾನು. ಭಕ್ತರಲ್ಲಿ ವಿಜ್ಞಾಪನೆ, ಅಮ್ಮನವರ ಹರಕೆ ಸೀರೆಗಳ ಬೆಲೆ ಕೂಗ್ತಾ ಇದ್ದೀವಿ. ಭಕ್ತರು ಪಾಲ್ಗೊಳ್ಳಬೇಕೆಂದು ಪ್ರಾರ್ಥನೆ. ನೀರಲ್ಲಿ ನನಗೆ ಕಾಣಿಸಿದ್ದ ಕೆಂಪು ರೇಷ್ಮೆ ಸೀರೆ ಅಮ್ಮನವ್ರ ಹರಕೆ ಸೀರೆಲೇನಾದ್ರೂ ಇರ್ಬೋದಾ? ಹೋಗ್ ನೋಡ್ತೀನಿ. ಯಾರೇನಂದ್ರೂ ಪರವಾಗಿಲ್ಲ, ಹೋಗ್ತೀನಿ. ಅಮ್ಮ ವಿಶಾಲಾಕ್ಷಮ್ಮ, ನೀನೇ ನನಗೆ ದಾರಿ ತೋರಿಸಿದ್ಯಾ. ಬನ್ನಿ ಬನ್ನಿ, ಎಲ್ರೂ ಬನ್ನಿ. ಈ ಆಫರ್ ಸ್ಟಾಕ್ ಇರೋವರೆಗೂ ಮಾತ್ರ. ಲೇಟ್ ಆದ್ರೆ ಯಾರಿಗೂ ಸಿಗಲ್ಲ. 1 2 and 3. ಜಗದೀಶ್, ನಿನ್ ಮಗ ಈಗ ಬಿಸ್ನೆಸ್ ಮ್ಯಾನ್ ಅನ್ಸ್ಕೊಂಡ. ಅವನ್ ಇದ್ ಕಡೆಗೆ ಎಲ್ರನ್ನೂ ಕರ್ಸ್ಕೊಂಡ, ನೋಡ್ದ್ಯಾ? ನನ್ ಮಗ ಏನ್ ಅನ್ಕೊಂಡಿದ್ದೀಯ? ಸ್ಪೆಷಲ್ ಏನು ವಿಶಾಲ್? ಏನ್ ಮಾಡ್ಬೇಕು ಅಂತಿದ್ಯಾ? ಮಾಡ್ತಿಲ್ಲ ಆಂಟಿ, ಗಿಫ್ಟ್ ಕೊಡ್ತಿದ್ದೀನಿ ಅಷ್ಟೇ. ಹಿಂಗ್ ಕರೆದ್ರೆ ಎಲ್ರೂ ಬರ್ತೀರಾ ಅಂತ ಈ ತರ ಐಡಿಯಾ ಮಾಡ್ದೆ. ಆಕ್ಚುಲಿ ನೆನ್ನೆ ಕೊಡ್ಬೇಕಾದ ಗಿಫ್ಟ್ಗಳನ್ನ ಇವತ್ತು ಕೊಡ್ತಿದ್ದೀನಿ. ಮೊದ್ಲು ಮದುವೆ ಆಗ್ತಿರೋ ಹುಡುಗಿಗೆ ಒಂದು ಹೊಸ ಡೈಮಂಡ್ ನೆಕ್ಲೆಸ್. ಹೌದು ವಿಶಾಲ್, ನಮ್ಮೆಲ್ರಿಗೇನೋ ಗಿಫ್ಟ್ ಕೊಟ್ಟೆ, ನಾವೆಲ್ಲ ಸರಿ ನಿನ್ಗೇನ್ ಗಿಫ್ಟ್ ಕೊಡೋದು? ನಿಮ್ ಎಲ್ರ ಸಂತೋಷನೇ ನನ್ ಗಿಫ್ಟ್ ಇದ್ದಾಗೆ. ಇದೇನಣ್ಣ? ಜುಮ್ಕಿ. ಮತ್ತೆ ಒಂದೇ ಇದೆ? ಒಂದೇ ಇರೋದು, ಸಿಕ್ಕಿರೋದು. ಯು ನೋ, ದಿಸ್ ಇಸ್ ವೆರಿ ಲಕ್ಕಿ ಟು ಮೀ. ಯಾವಾಗ್ಲೂ ಒಂದ್ಸಲ ಊರಿಗೆ ಬಂದಿದ್ಯಾ, ಮತ್ತೆ ಸಿಟಿಗೆ ಹೋದ್ರೆ ನಿನ್ ಮುಖ ದರ್ಶನ ಯಾವಾಗ ಆಗುತ್ತೋ ಏನೋ. ಇನ್ನಾವ್ ಯಾವಾಗ ಸೇರ್ತೀವೋ ಏನೋ ಯಾರಿಗ್ ಗೊತ್ತು. ಇಲ್ಲ, ಈ ಸಲ ವಿಶಾಲ್ ಅಮೆರಿಕಾಗ್ ಹೋಗ್ತಿಲ್ಲ. ಯುಗಾದಿ ಮುಗಿಸ್ಕೊಂಡು ಹೋಗ್ತಾನೇನೋ. ನೋ, ಇನ್ ಮುಂದೆ ಇಲ್ಲೇ ಇರ್ತಾನೆ. ಇಲ್ಲಿ ನಮ್ ಬಿಸ್ನೆಸ್ ನೋಡ್ಕೋತಾನೆ. ಅದೇ ನಮಗ್ ದೊಡ್ಡ ಹಬ್ಬ.
ಇದೇನ್ ಹೆಂಗ್ ಹೇಳ್ಬಿಟ್ನಲ್ಲ, ವಿಶಾಲ್ ಇಲ್ಲೇ ಇದ್ಬಿಟ್ರೆ ಅವನು ರಾಜನ್ ತರ ಇದ್ಬಿಡ್ತಾನೆ. ನನ್ ಮಕ್ಕಳು ಭಿಕ್ಷೆ ಬೇಡ್ಕೊಂಡಿರ್ಬೇಕಾಗತ್ತೆ. ಹಂಗಾಗ್ಬಾರ್ದು. ಏನ್ ಮಾಡ್ಲಿ? ಇತ್ತೀಚೆಗೆ ನನ್ನ ಆರೋಗ್ಯ ಕೂಡ ಕೆಟ್ಟಿದೆ. ವಿಶಾಲ್ದು ಹೈಯರ್ ಸ್ಟಡೀಸ್ ಮುಗ್ದಿದೆ. ಇನ್ನೂ ಜಾಸ್ತಿ ಓದಿದ್ರೆ ಗೋಲ್ಡ್ ಮೆಡಲ್ ಬರ್ಬೋದೇ ಹೊರತು ನನಗೆ ಮನಃಶಾಂತಿ ಬರಲ್ಲ. ಭಾವ ಕೊನೆ ಆಸೆ ತರ ಹೇಳ್ತಿದ್ದಾರೆ. ಅನ್ಕೊಂಡ್ರು ಪರವಾಗಿಲ್ಲ, ವಿಶಾಲ್ ಇಲ್ಲೇ ಇದ್ಬಿಡ್ತಾನೆ. ಚಿಕ್ಕ ವಯಸ್ಸು, ಇವಾಗ್ಲೇ ಇಷ್ಟೊಂದು ಭಾರ ಅವನ್ ಮೇಲೆ ಹಾಕ್ಬಿಟ್ರೆ ಮ್ಯಾನೇಜ್ ಮಾಡೋಕ್ ಕಷ್ಟ ಆಗಲ್ವೇನ್ರಿ? ಉಸಿರುಗಡ್ದಾಗ್ಲೇ ಆಕ್ಸಿಜನ್ ಎಷ್ಟು ಅವಶ್ಯಕತೆ ಅಂತ ಗೊತ್ತಾಗುತ್ತೆ. ಕಷ್ಟಪಟ್ಟು ದುಡ್ದಾಗ್ಲೇ ಬಿಸ್ನೆಸ್ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಅಮ್ಮ, ಅಪ್ಪ ಹೇಳಿದ್ರು ಅಂತಲ್ಲ, ಆಕ್ಚುಲಿ ನಾನು ಇಂಡಿಯಾದಲ್ಲೇ ಇದ್ಬಿಡೋಣ ಅಂತ ಬಂದಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ಅಮ್ಮನ ಪ್ರೀತಿ ಕಳ್ಕೊಂಡ್ರು, ನನಗೆ ಪ್ರೀತಿ ಕೊಟ್ಟು ಬೆಳೆಸಿ ದೊಡ್ಡೋನ್ ಮಾಡಿದ್ರಿ. ಚೆನ್ನಾಗಿ ಓದ್ಲಿ ಅಂತ ಅಪ್ಪ ನನ್ನನ್ನು ಅಮೆರಿಕ ಕಳ್ಸಿದ್ರು. ಆದರೆ ನನಗಂತೂ ಈ ಅಮ್ಮನ ಜೊತೆಲಿರೋದೇ ಇಷ್ಟ. ಇರ್ತೀನಮ್ಮ, ನಿಮ್ಮನ್ನು ಬಿಸ್ನೆಸ್ನು ಚೆನ್ನಾಗಿ ನೋಡ್ಕೋತೀನಿ. ಏನಂತೀರಾ ಅಮ್ಮ? ಯಾಕಮ್ಮ ಸೈಲೆಂಟ್ ಆಗಿದ್ದೀರಾ? ನಾನಿಲ್ಲಿರೋದು ನಿಮ್ಗೆ ಇಷ್ಟ ಇಲ್ವಾ ಅಮ್ಮ? ಅದ್ಯಾಕಪ್ಪ ಹಾಗೆ ಕೇಳ್ತ್ಯಾ? ನನ್ ಮಗ ನನ್ನ ಹತ್ರ ಇರ್ತಾನೆ ಅಂದ್ರೆ ನಂಗ್ ಖುಷಿನೇ. ಸಂತೋಷಕ್ಕೆ ಮಾತೇ ಬರ್ತಿಲ್ಲ. ಆದ್ರೆ ಕೆಲ್ಸದ ಟೆನ್ಷನ್ ಅಲ್ಲಿ ಎಲ್ಲಿ ನಿನ್ನ ಆರೋಗ್ಯನ ಹಾಳು ಮಾಡ್ಕೋತೀಯೋ ಅಂತ ನಂಗ್ ಚಿಂತೆ ಆಗ್ತಿದೆ ಅಷ್ಟೇ. ಅಮ್ಮ, ಯು ಡೋಂಟ್ ವರಿ, ಏನೂ ಆಗಲ್ಲ. ಐ ಹ್ಯಾಂಡಲ್ ಎವ್ರಿಥಿಂಗ್. ಒಬ್ನೇ ಎಷ್ಟು ಅಂತ ಕಷ್ಟಪಡ್ತೀಯ ವಿಶಾಲ್? ನಿನ್ ಹೆಲ್ಪ್ಗೆ ನನ್ ತಮ್ಮ ಪರಶುರಾಮ್ ಜೊತೆಲಿ ನಿನ್ ಅಣ್ಣ ವಲ್ಲಭ್ನೂ ಇರ್ತಾನೆ. ಇವ್ರ ಏನ್ ಮಾತಾಡ್ತಿದ್ಯ ತಿಲೋತ್ತಮ? ಆಫೀಸಲ್ಲಿ ಪರಶುರಾಮ್ ಕಸ ಹೊಡೆಯೋಕ್ಕೂ ಲಾಯಕ್ಕಿಲ್ಲ. ವಲ್ಲಭನ್ಗೆ ಯಾವ ಸಿಚುವೇಶನ್ ಹ್ಯಾಂಡಲ್ ಮಾಡಕ್ಕಾಗಲ್ಲ. ವ್ಯಾಪಾರ ಅಂದ್ರೆ ಬರೀ ಲಾಭ ಮಾತ್ರ ನೋಡೋದಲ್ಲ, ನಷ್ಟ ಆದ್ರೂ ನಂಬಿರೋ ಜನಗಳ ಕೈ ಹಿಡ್ಕೊಂಡು ಹೋಗ್ಬೇಕು. ಅಪ್ಪ, ಅಮ್ಮ ಹೇಳಿದ್ದಾರೆ ಅಂದ್ರೆ ಚೆನ್ನಾಗಿ ಯೋಚನೆ ಮಾಡಿ ಹೇಳಿರ್ತಾರೆ. ಅಣ್ಣ ಮಾವ ಇಬ್ರು ಹೆಲ್ಪ್ ತಗೋತೀನಿ, ನೋ ಪ್ರಾಬ್ಲಮ್. ಏನಾದ್ರೂ ಸರಿ, ನಿನ್ನ ಮೇಲಕ್ಕೆ ಅಂದ್ರೆ ಫ್ಲೈಟ್ ಹತ್ತಿಸ್ತೀನಿ ಹೊರತು ಸಿಂಹಾಸನ ಮಾತ್ರ ಏರಕ್ ಬಿಡಲ್ಲ ವಿಶಾಲ್. ಅಂದ್ರೆ ವಿಶಾಲ್, ನೀನ್ ವಾಪಸ್ ಹೋಗದೆ ಇಂಡಿಯಾದಲ್ಲಿ ಇರ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಅದನ್ನು ಕೂಡ ನನ್ ಲಕ್ಕಿ ಜುಮ್ಕೆ ಡಿಸೈಡ್ ಮಾಡುತ್ತೆ ಅಂಕಲ್. ಏ ಲಕ್ಕಿ, ನಾನು ಅಮೆರಿಕಾಗ್ ಹೋಗ್ಲಾ ಬೇಡ್ವಾ? ವಾವ್, ನೋಡಿದ್ರ ಅಡ್ಡಡ್ಡ ತೂಗ್ತಿದೆ ಅಂದ್ರೆ ನೋ ಅಂತ ಹೇಳ್ತಿದೆ. ಹೌದಾ? ಅಷ್ಟು ಕರೆಕ್ಟ್ ಆಗಿ ಹೇಳತ್ತಾ? ಅಬ್ಸಲ್ಯೂಟ್ಲಿ ಎಸ್. ಬೇಕಾದ್ರೆ ನೋಡು. ಓಯ್ ಲಕ್ಕಿ, ನಾನು ಫಾರಿನ್ ಹೋಗಲ್ಲ, ಇಲ್ಲೇ ಇರ್ತೀನಿ. ನೀನ್ ಹ್ಯಾಪಿನಾ? ಹಾ,
ವಾವ್, ಇಟ್ಸ್ ಅಮೇಸಿಂಗ್. ಇದೇನು ಮಜವಾಗಿದ್ಯಲ್ಲ. ಹಾ, ಇನ್ನೊಂದಿದ್ರೆ ಕಿವಿಗಿಟ್ಕೊಂಡು ತಲೆ ಹಂಗೆ ಹಿಂಗೆ ಅಲ್ಲಾಡ್ಸ್ಬಿಡ್ತಿದ್ದೆ. ಮಿಸ್ಟರ್ ಜಗದೀಶ್, ವಿಶಾಲೆ ವಾರಸ್ದಾರನಾಗಿ ನಿನ್ನ ಎಲ್ಲಾ ವ್ಯವಹಾರನೂ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ನಾನ್ ಸುಮ್ಮನೆ ಇರ್ತೀನ? ಸಾಧ್ಯನೇ ಇಲ್ಲ. ನಾನ್ ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ. ಯಾರ ಅಡ್ಡ ಬರ್ತಾರೋ ನೋಡೇ ಬಿಡ್ತೀನಿ. ನಮ್ಮ ಮುಕ್ಕಂಟಿಪುರ ವಿಶಾಲಾಕ್ಷಮ್ಮನವರಿಗೆ ಹರಕೆ ತೀರಿಸಿದ ಭಕ್ತರು ಸಮರ್ಪಣೆ ಮಾಡಿದ ರೇಷ್ಮೆ ಸೀರೆಗಳನ್ನ ಮಾರಾಟಕ್ಕೆ ಹಾಕ್ತಾ ಇದ್ದೀವಿ. ಕಾದಿದೆ ನಮ್ಗೆ. ಆದ್ರೆ ನಮ್ಮೂರಿನ ಸಂಪ್ರದಾಯದ ಪ್ರಕಾರ ಒಂದ್ ಚಿಕ್ಕ ಹುಡುಗಿ ಕಣ್ಣಿಗೆ ಬಟ್ಟೆ ಕಟ್ಟಿ ಅವಳು ಆರಿಸಿದ ಸೀರೆನ ಮದುವೆ ಆಗದ ಕನ್ಯೆಯೊಬ್ಳಿಗೆ ಕೊಡ್ತಾಳೆ. ಅಮ್ಮನವರ ಸೀರೆನ ಪಡ್ಕೊಳ್ಳೋ ಅದೃಷ್ಟವಂತೆ ಹರಕೆ ಸೀರೆ ಮೊದಲನೇ ಬೆಲೆನ ನಿರ್ಧಾರ ಮಾಡ್ತಾಳೆ. ಈ ಹರಕೆ ಸೀರೆಗಳಲ್ಲಿ ಏನಾದ್ರೂ ನಾನ್ ನೋಡಿದ ಸೀರೆ ಇದೆಯಾ? ಒಂದ್ ವೇಳೆ ಇದ್ರೆ ಅದ್ ಯಾರಿಗ್ ಹೋಗುತ್ತೋ ಅಪಾಯ ಅವ್ರಿಗೇನೆ. ಅವ್ರನ್ನ ಹೇಗ್ ಕಾಪಾಡ್ಲಿ ನಾನು? ಆ ಹುಡುಗಿ ಕಣ್ಣಿಗೆ ಬಟ್ಟೆ ಕಟ್ಟಿ ಬಾಪುಟ, ಈ ಸೀರೆಗಳಲ್ಲಿ ಒಂದನ್ನು ತಗೊಂಡು ಯಾರಿಗೋ ಒಬ್ರಿಗೆ ಕೊಡಮ್ಮ. ಆಯ್ತಾಯ್ತು. ಶಾಸ್ತ್ರಿಗಳೇ, ನಮ್ಮ ಮನೆಯವರೆಲ್ಲ ಸೇರಿ ವಿಶಾಲ್ ಅಮ್ಮನ ಹೆಸರಲ್ಲಿ ಸೀರೆ ತಂದಿದ್ದೀವಿ. ಆ ಅದೃಷ್ಟವಂತೆ ಯಾರು? ಹೋಗಮ್ಮ, ಯಾರಿಗೆ ಕೊಡ್ತೀಯೋ ಕೊಡು. ಹಳದಿ ಬಣ್ಣ, ನೀಲಿ, ಬೂದಿ, ಬಿಳಿ ಎಲ್ಲ ಬಣ್ಣದ ಸೀರೆನೂ ಇದೆ. ಕೆಂಪು ಬಣ್ಣದ ಸೀರೆ ಮಾತ್ರ ಇಲ್ಲ ಅನ್ಸುತ್ತೆ. ನೈನಕ್ಕ, ಅಮ್ಮವ್ರ ಸೀರೆ ನಿಂಗೆ ಸಿಕ್ಕಿದೆ ಅಕ್ಕ. ತಗೋ ಅಕ್ಕ. ಅವಳ ಅದೃಷ್ಟವಂತಲಲ್ಲ, ಅನಿಷ್ಟದವಳು. ಹೋಗಿ ಅಮ್ಮನವ್ರ ಸೀರೆ ಇವಳಿಗೆ ಸಿಗ್ಬೇಕೇನೋ. ಆ ಸೀರೆ ವಾಪಸ್ ಕೊಡೆ. ಅಮ್ಮ, ನನ್ನ ಮೊಮ್ಮಗಳು ಅಂತ ಹೇಳ್ತಾ ಇಲ್ಲ.
ಅಮ್ಮನವ್ರ ಅನುಗ್ರಹ ಸಿಕ್ಕಿದ ಅದೃಷ್ಟವಂತೇನ ಹೀಯಾಳಿಸಬಾರದು. ಅಮ್ಮ ನೈನಿ, ಆ ಹರಕೆ ಸೀರೆ ಆರಂಭದ ಬೆಲೆ ಹೇಳಿ ನೀನು ಹೊರಟೋಗಮ್ಮ. ಪರವಾಗಿಲ್ಲ, ಹೇಳಮ್ಮ. ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಆ ಮಗು ಸೀರೆ ನಿನಗೆ ಕೊಟ್ಟಿದೆ ಅಂದ್ರೆ ಅದು ಅಮ್ಮನವ್ರ ಆಶೀರ್ವಾದನಮ್ಮ. ಬೇಡ ಅನ್ನೋ ಹಕ್ಕು ಇಲ್ಲಿರೋರು ಯಾರಿಗೂ ಇಲ್ಲಮ್ಮ. ನಿನ್ ಮನ್ಸಿಗೆ ಬಂದಿದ್ ಬೆಲೆ ಹೇಳಮ್ಮ. ಅಮ್ಮನವ್ರ ಪ್ರಸಾದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಆದ್ರೆ ಅಮ್ಮನವ್ರ ಸೀರೆ ಕೊಂಡ್ಕೊಳ್ಳಕ್ಕೆ ಇಲ್ಲಿರೋ ಎಲ್ರಿಗೂ ಈ ಅವಕಾಶ ಸಿಗ್ಬೇಕು. ಆದ್ರಿಂದ 501 ರೂಪಾಯಿ ಆದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. 501 ಒಂದ್ಸಲ, 2000, 2000 ಒಂದ್ಸಲ, 2500, 2500 ಒಂದ್ಸಲ, 2500 ಎರಡ್ ಸಲ, 3000, 3000 ಒಂದ್ಸಲ. ಸೀರೆ ಕೆಂಪ್ ರೇಷ್ಮೆ ಸೀರೆ ಯಾರ ಹತ್ರ ಇದೆ? ನಾನೇ 100 ಜನರು ಬಟ್ಟೆಗಳೆಲ್ಲ ಹೋಗಿ ಅಗಸ್ರಾಳ್ ತರ ಕಾಣ್ತಿದ್ದೀನಾ? ಅವ್ರಿಗಾದ್ರೆ ಗೊತ್ತಿರತ್ತೆ ಯಾರ ಮನೇಲಿ ಯಾವ ಬಟ್ಟೆ ಇರುತ್ತೋ ಏನೋ ಅಂತ. ಗಂಗಮ್ಮ ಹೇಳ್ದಂಗೆ ದೋಬಿ ಹತ್ರ ಹೋಗಿ ಕೇಳಿದ್ರೆ ಹೌದು, ಅವ್ರಿಗೆ ಸರಿಯಾಗಿ ಯಾರ ಮನೇಲಿ ಯಾವ ರೇಷ್ಮೆ ಸೀರೆ ಇರುತ್ತೆ ಅಂತ ಗೊತ್ತಿರುತ್ತೆ. ಮುಂದಿನ ಸೀರೆ ಸುಬ್ರಾಜು 2000, 2000 ಒಂದ್ಸಲ, 2500, 2500 ಒಂದ್ಸಲ, ಸೀತಮ್ಮ, ನಮ್ಮೂರಲ್ಲಿ ಕೆಂಪು ರೇಷ್ಮೆ ಸೀರೆ ಯಾರ ಹತ್ರ ಇದೆ? ಹೇಳು ಸೀತಮ್ಮ. ನಾವೇನ್ ಬಟ್ಟೆ ಅಂಗಡಿ ಹಿಡ್ಕೊಂಡಿದೀವ ಏನೋ ಎಲ್ಲ ಗೊತ್ತಿರಕ್ಕೆ? ಅದ್ ಹಾಗಲ್ಲಮ್ಮ. ಊರಲ್ಲಿ ಬೀದಿಗೂ ಹೋಗಿ ಎಲ್ಲಾರ ಮನೆದು ಬಟ್ಟೆ ತಗೊಂಡ್ ಬಂದು ಈ ಹೊಳೆ ಪಕ್ಕನೇ ಒಗಿತೀರ ಅಲ್ವಾ? ಹೊಸ ಬಟ್ಟೆ ಆಗ್ಲಿ ಹಳೆ ಬಟ್ಟೆ ಆಗ್ಲಿ ನಿಮ್ ಕೈ ಬರ್ದೇ ಇರುತ್ತಾ? ಅದಕ್ಕೆ ಕೇಳೋಣ ಅಂತ ಬಂದೆ. ರೇಷ್ಮೆ ಸೀರೆ ತಗೊಳ್ವಾಗೂ ನಮ್ಮನ್ ಕೇಳಲ್ಲ, ಒಗಿ ಅಂತಾನೂ ನಮಗ್ ಕೊಡಲ್ಲ. ಇಷ್ಟಕ್ಕೂ ಆ ಕೆಂಪ್ ಸೀರೆ ನಿಮ್ಗೇನೆ ಕೆಲ್ಸ? ನೀರಲ್ಲಿ ಕೆಂಪು ರೇಷ್ಮೆ ಸೀರೆ ಮುಳುಗ್ ಹೋಗಿರೋ ತರ ಕಾಣಿಸ್ತು ಅಂದ್ರೆ ಯಾರಿಗೂ ಅಪಾಯ ಕಾದಿದೆ ಅಂತ ತಾನೆ? ಅಂದ್ರೆ ಈ ನೀರಲ್ಲಿ ಬಿದ್ದು ಯಾರಾದ್ರೂ ನೆಗದ್ ಬೀಳ್ತಾರೆ ಅಂತನಾ? ಏನೊಂದ್ ಮಾತಾಡ್ತೀಯ? ಬಾಯಿ ಮುಚ್ಕೊಂಡು ಸುಮ್ನೆ ಹೋಗೆ. ಬಟ್ಟೆ ಹೋಗ್ಯೋ ಜಾಗಕ್ಕೆ ಬಂದು ಯಾರಾದ್ರೂ ಸಾಯ್ತಾರೆ ಅಂತ್ಯಾ? ಹೋಗೆ ಹೋಗೆ ಇಲ್ಲಿಂದ. ನೀವ್ ಹೇಳ್ದೆ ಹೋದ್ರೆ ನನಗೆ ಹೇಗ್ ಗೊತ್ತಾಗ್ಬೇಕು ಹೇಳಿ ಮಾ? ದಯವಿಟ್ಟು ಹೇಳಿ, ಬೇಕಿದ್ರೆ ನಿಮ್ ಕಾಲ್ ಹಿಡ್ಕೊ. ಏಯ್ ಮುಟ್ಬೇಡ. ಹಾಳ್ ಶನಿ ಮೆಟ್ಕೊಂಡ್ರು ಬಿಟ್ಟು ಹೋಗುತ್ತೇನೋ, ನೀನ್ ತಗ್ಗ ಹಾಕೊಂಡ್ರೆ ಬಿಟ್ಟು ಹೋಗಲ್ಲ. ನಮ್ಮನ್ ನಾಶ ಮಾಡೋರ್ಗು ಬಿಟ್ಟು ಹೋಗಂಗ್ ಕಾಣ್ತಾ ಇಲ್ಲ ನೀನು. ಹೋಗೆ ಆಚೆ ಹೋಗೆ. ನೀನ್ ಈ ಊರಲ್ಲಿ ಹುಡ್ದೆ ಹೋಗಿದ್ರೆ ಈ ಊರಾದ್ರೂ ಚೆನ್ನಾಗಿರೋದು. ನಿನ್ನಿಂದ ಸಾಯೋ ಪರಿಸ್ಥಿತಿ ಬಂದಿದೆ. ಹೌದಕ್ಕ, ಇವಳಿಗೆ ರೋಗ ಬಂದ್ ಸಾಯ್ಬೇಕಿತ್ತು. ನನ್ನ ನೀವೇನಂದ್ರೂ ಪರವಾಗಿಲ್ಲ ಅಮ್ಮ. ಆ ರೇಷ್ಮೆ ಸೀರೆನ ಯಾರ ಹತ್ರನಾದ್ರೂ ನೋಡಿದ್ರೆ ಹೇಳಿ, ನಿಮ್ ಕೈ ಮುಗಿತೀನಿ, ಕಾಲ್ ಹಿಡ್ಕೋತೀನಿ. ಹೇಯ್ ಬಿಡೆ, ಬಿಡೆ ಬಿಡೆ ಹೇಳಿ. ತೊಲ್ಗಾಚೆ. ನಿನಗೆ ಹೇಳ್ತಾ ಇರೋದು ಬಿಡೆ. ದರಿದ್ರ, ಹೋಗಾಚೆ. ಸೀರೆ ಬಗ್ಗೆ ಬಿಡೆ ನನ್ ಕಾಲ್ನ, ಬಿಡೆ. ಇಲ್ಲ ಬಿಡಲ್ಲ. ಹೋಗೆ ಬಿಡೆ, ಹೋಗೆ ಆ ಕಡೆ. ಅವಳು ಏನ್ ಹೇಳಿದ್ಲು ಅಂತ ಅವಳನ್ನ ಹಂಗ್ ಗೋಳಿಕೋತಿದ್ದೀರಿ? ನೋಡಮ್ಮ ನೈನಿ, ನಮ್ಮೂರಲ್ಲಿ ರೇಷ್ಮೆ ಸೀರೆ ಯಾರು ಉಟ್ಕೋತಾರೆ ಹೇಳು? ಗೌಡ್ರ ಮನೇಲಿ ಉಟ್ಕೋತಾರೆ, ಮಗಳು ಉಟ್ಕೋತಾಳೆ. ಹೌದು, ನಿಜ ಅಲ್ವಾ? ಅವ್ರ ಮನೆಗೆ ಹೋಗ್ ನೋಡು. ಅಮ್ಮ ಊರ್ನವ್ರಿಗೆಲ್ಲ ಹಪ್ಪಳ ಸಂಡಿಗೆ ಮಾರ್ತಾ ಇರ್ತಾಳಲ್ವಾ? ಅಮ್ಮನ್ ಕೇಳಿದ್ರೆ ಮದ್ವೆಗಳು ಎಲ್ಲೆಲ್ಲಿ ನಡೀತಾ ಇದೆ ಅಂತ ಗೊತ್ತಾಗುತ್ತೆ.
ಅಮ್ಮ ಕೆಂಪು ಸೀರೆನ ನೋಡಿ ಇರ್ತಾಳೆ. ಅಮ್ಮನ್ ಕೇಳ್ಬೇಕು. ಸದ್ಯ ಹೋದ್ಲಲ್ಲ, ನಡೀರೆ ನಮ್ ಕೆಲ್ಸ ನಾವು ನೋಡ್ಕೊಳ್ಳೋಣ. ನಡೀರಿ ಬನ್ನಿ